ಇವತ್ತು ನಾಗರ ಪಂಚಮಿಯ ಸ್ಪೆಷಲ್ ಪತ್ತೋಳಿ ಮಾಡ್ತಾ ಇದ್ದೇನೆ. ನಾನು ಇವತ್ತು ಊಟದ ಅಕ್ಕಿಯನ್ನು ನೆನೆಯಲಿಕ್ಕೆ ಹಾಕಿದ್ದೇನೆ. 4 ಗಂಟೆ ನೆನೆಯಲಿಕ್ಕೆ ಹಾಕಿದ್ದೇನೆ. ಈಗ ಇದನ್ನು ಕಡಿಯುವ, ನೈಸಾಗಿ ಕಡಿಬೇಕು. ಕಡಿಯುವಾಗ ಒಂದು ತೆಂಗಿನಕಾಯಿ ಕೂಡ ಹಾಕ್ತೇನೆ ನಾನು. ನೈಸ್ ಮಾಡಿ ಕಡಿಯುವ. ಕಡ್ದಾಯಿತು. ಈಗ ಬೆಲ್ಲವನ್ನು ಬಿಸಿ ಮಾಡುವ. ನಾನು ಬಿಸಿ ಮಾಡಿ ಹಾಕೋದು. ಹೀಗೆ ಹಾಕಿದರೆ ಬೆಲ್ಲ ಎಲ್ಲ ಹರಡ್ತದೆ, ಅದಕ್ಕೆ ಬಿಸಿ ಮಾಡಿ ಹಾಕೋದು ನಾನು. ಉಪ್ಪು ಕೂಡ ನಾನೀಗ ಸ್ವಲ್ಪ ಮಾಡ್ತಾ ಇದ್ದೇನೆ. ಸ್ವಲ್ಪ ಏಲಕ್ಕಿ ಹಾಕುವ. ಒಂದು ಚಮಚ ತುಪ್ಪ ಹಾಕಿದ್ದೇನೆ. ಎಲೆಯೆಲ್ಲ ತೊಳೆದು ಒರೆಸಿಟ್ಟಿದ್ದೇನೆ. ಈಗ ಎಲೆಗೆ ಹಿಟ್ಟನ್ನು ಹಾಕುವ. ತೆಳುವಾಗಿ ಹಾಕಿದರೆ ಒಳ್ಳೆಯದು, ತಿನ್ನಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ. ನೋಡಿ, ಹೀಗೆ ಹಾಕಬೇಕು. ಈಗ ಬೆಲ್ಲದ ಹೂರಣವನ್ನು ಹಾಕುವ. ಅಟ್ಟೆ ಪಾತ್ರೆಯನ್ನು ಬಿಸಿಗೆ ಇಟ್ಟಿದ್ದೇನೆ. ಈಗ ಎಲ್ಲವನ್ನು ಇಡುವ. ಎಲ್ಲ ಆಯಿತು, ರೆಡಿ ಆಯಿತು. ಅರ್ಧ ಗಂಟೆ ಬೇಯಿಸಿದರೆ ಸಾಕು, ಬೇಯ್ತದೆ. ಅರ್ಧ ಗಂಟೆ ಆಯಿತು, ಬೆಂದಿದೆ ನೋಡಿ. ನಾಗರ ಪಂಚಮಿ ಸ್ಪೆಷಲ್ ಪತ್ತೋಳಿ ರೆಡಿ ಆಯಿತು. ನಾಗರ ಪಂಚಮಿಯ ಸ್ಪೆಷಲ್ ಪತ್ತೋಳಿ ರೆಡಿ ಆಯಿತು. ತುಪ್ಪ ಹಾಕಿ ತಿನ್ನುವ.